ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ. ನನ್ನ ಹಿತೈಷಿಗಳಿಗೂ ಹಾಗೂ ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಫಸ್ಟ್ ಟೈಮ್ ನಾನು ಯಾರೇ ವಿಡಿಯೋ ನೋಡ್ತಾ ಇದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೂ ನನ್ನ ಚಾನಲ್ನಲ್ಲಿ ಒಳ್ಳೆಯ ಮೆಸೇಜ್ಗಳು ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಮೆಸೇಜಲ್ಲೂ ಒಂದೊಂದು ಅರ್ಥ ಇರುತ್ತೆ. ಸಾಮಾಜಿಕ ಕಳಕಳಿಯಿಂದ ಒಂದು ವಿಡಿಯೋಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಕಂಟೆಂಟು, ಇವತ್ತಿನ ಒಂದು ಕಂಟೆಂಟು ಏನು ಅಂತಂದರೆ, ಒಂದು ಮಗುನ ಒಬ್ಬ ವ್ಯಕ್ತಿ 80ರಿಂದ 90 ವರ್ಷ ತೂಕ ಇದೆ ಆ ಮನುಷ್ಯ. ಹೋಗ್ಬಿಟ್ಟು ಆ ಮಗುವಿನ ಮೇಲೆ ತುಳಿತಾ ಇದ್ದಾನೆ. ಆ ತಂದೆ ತಾಯಿ ಕರ್ಕೊಂಬಂದು ಮಾಟ ಮಂತ್ರ ಮಾಡ್ತಾರಲ್ಲ, ಪೂಜೆ ಎಲ್ಲ ಮಾಡ್ತಾರಲ್ಲ, ಅಂಥ ಕಡೆ ಹೋಗಿ ಕರ್ಕೊಂಡೋಗಿದ್ದಾರೆ ಆ ಮಗುಗೆ ಅಲ್ಲಿ ಕರ್ಕೊಂಡೋಗಿ ಆ ಮನುಷ್ಯ ತುಳಿದ ತಕ್ಷಣ ಆ ಮಗುಗೆ ಆರೋಗ್ಯದಲ್ಲಿ ಸರಿ ಹೋಗುತ್ತಾ? ನೀವು ಹೇಳಿ. ಸರಿ ಹೋಗಂಗಿದ್ರೆ ಕಮೆಂಟ್ ಹಾಕಿ. ತಂದೆ ತಾಯಿ ಏನು ಮಾಡಿದ್ದಾರೆ, ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಫಸ್ಟು ಆ ಅಪ್ಪನ ಕೈಲಿ ಕೊಟ್ಟಿದ್ದಾರೆ. ಆ ಮನುಷ್ಯನ ಕೈಲಿ ಆ ಮಗುನ ಕೊಟ್ಟ ಮೇಲೆ ಫಸ್ಟು ಸ್ಟ್ರೈಟಾಗಿ ಮಲಗಿಸ್ಬಿಟ್ಟು ಒಂದು ಕೈನಲ್ಲಿ ದೊಣ್ಣೆ ಇದೆ, ದೊಡ್ಡದೊಂದು ಕಟ್ಟಿ ಸ್ಟಿಕ್ ಇಟ್ಕೊಂಡ್ಬಿಟ್ಟು ಮಕ್ಕಳೇ ಮಲಗಿಸಿದ್ದಾನೆ. ಇಲ್ಲಿ ಒಂದು ಕಾಲು ಇಟ್ಟಿದ್ದಾನೆ, ಮತ್ತು ತೊಡೆ ಹತ್ರ ಒಂದು ಕಾಲು, ತೊಡೆ ಭಾಗದಲ್ಲಿ ಒಂದು ಬಲಗಾಲು, ಇಲ್ಲಿ ಒಂದು ಎಡಗಾಲು ಇಟ್ಬಿಟ್ಟು ಜಗ್ಗಾಡ್ತಾ ಇದ್ದಾನೆ. ಹೀಗೀಗೆ ಜಗ್ಗಾಡ್ತಾ ಇದ್ದಾನೆ. ಯಾಕೆ ಕರ್ಕೊಂಡು ಹೋದ್ರು ಆ ತಂದೆ ತಾಯಿಗಳು? ಅಂಥದ್ದು ಏನಿದೆ, ಆ ಮಗುಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಕರ್ಕೊಂಡೋಗ್ಬೇಕು. ಡಾಕ್ಟರ್ ಶಾಪ್ ಇಲ್ವಾ, ಹಾಸ್ಪಿಟಲ್ಗಳಿಲ್ವಾ, ಹಾಸ್ಪಿಟಲ್ ಕರ್ಕೊಂಡೋಗಿ, ಡಾಕ್ಟರ್ ಶಾಪಿಗೆ ಕರ್ಕೊಂಡೋಗಿ, ಆ ಥರ ಏನಾನ ಸಮಸ್ಯೆಗಳಿದ್ರೆ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲೇ ನೋಡಿದ್ದು. ಯಾಕೆಂದರೆ ಇಂಥದ್ದನ್ನೆಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರಲ್ವ, ಇದೆಲ್ಲ ಅಪರಾಧ ತಾನೇ. ಸಣ್ಣ ಮಕ್ಕಳಿಗೆ, ಮುಗ್ಧ ಜನಗಳಿಗೆ ಮಾಟ ಮಂತ್ರ ಮತ್ತು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೇಳಿ ಮಾಡ್ತಾರಲ್ವ, ಅದು ಸರಿನಾ ತಪ್ಪ? ಕಮೆಂಟ್ ಮಾಡಿ. ಹಾಗೆ ಮತ್ತು ಮಕ್ಕಳೇ ಒಂದ್ಸಲಿ ಮಲಗಿಸ್ಬಿಟ್ಟು, ಮತ್ತು ಬೆನ್ನು ಭಾಗದಲ್ಲಿ ಒಂದು ಕಾಲು, ಮತ್ತು ಈ ಬ್ಯಾಕ್ ಸೈಡಲ್ಲಿ ಒಂದು ಕಾಲು ಇಟ್ಬಿಟ್ಟು ಜಗ್ಗಾಡ್ತಾ ಇದ್ದಾನೆ. ದೊಣ್ಣೆ ತೆಗೆದ್ಬಿಟ್ಟು ಹೊಟ್ಟೆ ಮೇಲೆ ಹಿಂಗೆ ಅಂತ ಇದ್ದಾನೆ. ಆ ಮಗು ಗತಿ ಏನಾಗಬೇಕು? ಡಾಕ್ಟರ್ ಬೃಂದಾ ಅಂತ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ. ಮಾನವೀಯತೆ ಇಲ್ವಾ, ಸ್ಟುಪಿಡ್ ಥರ, ಈಡಿಯಟ್ ಥರ ಮಾಡಿ ಹಾಕಿದ್ದಾನೆ. ಆ ಥರ ಮಾಡ್ಬೋದಾ? ಮಕ್ಕಳಿಗೆ ಆ ಥರ ಹಿಂಸೆ ಕೊಡ್ಬೋದಾ? ತಂದೆ ತಾಯಿಗೆ ಬುದ್ಧಿ ಇಲ್ವಾ? ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಜಾಗಕ್ಕೆಲ್ಲ ಮಕ್ಕಳನ್ನ? ಮತ್ತು ಜನ ತುಂಬಿದ್ದಾರೆ, ಜಾತ್ರೆ ಥರ ತುಂಬಿದ್ದಾರೆ. ಜಾತ್ರೆ ಥರ ತುಂಬಿರೋ ಜನಗಳೆಲ್ಲ ಹಂಗಾದ್ರೆ ಮೂಡ್ರಿನಾ? ಈ ಮೂಢನಂಬಿಕೆಗಳು ಯಾವಾಗ ಹೋಗುತ್ತೆ? ದಯವಿಟ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ. ನಿಮ್ಮ ಯಾವಾಗ ಸಾಧ್ಯವಾಗುತ್ತೋ ಅವಾಗ ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಮತ್ತು ಪೂಜೆ ಮಾಡಿಸ್ಕೊಂಡು ಬನ್ನಿ. ಮತ್ತು ಹಬ್ಬಗಳು ಮಾಡಿ. ಮನೆಯಲ್ಲಿ ಯಾವುದೇ ಥರ ನೆಗೆಟಿವಿಟಿ ಇರೋದಿಲ್ಲ, ಪಾಸಿಟಿವಿಟಿ ಆಗಿರುತ್ತೆ. ಚೆನ್ನಾಗಿ ಪೂಜೆ ಎಲ್ಲ ಮಾಡಿದಾಗ ಮನೆಯಲ್ಲಿ, ಈಗಿನ ಕಾಲದಲ್ಲಿ ಆಚಾರ ವಿಚಾರಗಳನ್ನ ನಮ್ಮ ದೊಡ್ಡವರು ಏನು ನಡೆಸ್ಕೊಂಡು ಬಂದಿರ್ತಾರೆ. ಇವಾಗ ಪೂಜೆ ಮಾಡೋದು, ಹಬ್ಬ ಮಾಡೋದು, ನಿಮ್ಮ ಸಂಪ್ರದಾಯದಲ್ಲಿ ಏನೇನು ಮಾಡಿರ್ತೀರ ಹಬ್ಬಗಳಲ್ಲಿ ಮಾಡಿ, ಮತ್ತು ಅವರು ದೊಡ್ಡವರು ಏನೋ ರೀತಿ ನೀತಿಗಳಲ್ಲಿ ಏನಾದರೂ ಒಂದು ಒಳ್ಳೆಯದು ಅಂತ ಮಾಡಿರ್ತಾರೆ, ಅದನ್ನು ಫಾಲೋ ಮಾಡಿ. ಅದು ಬಿಟ್ಟು ಮಕ್ಕಳನ್ನ ಕರ್ಕೊಂಡೋಗೋದು, ಅಲ್ಲಿ ದೇವ್ರು ಬಂದಿದೆ ಅಂತ ಹೇಳ್ಬಿಟ್ಟು ಆ ಮಗುನ ಆ ಮನುಷ್ಯ 70ರಿಂದ 80-90 kg ತೂಕ ಇದ್ದಾನೆ. ಇಷ್ಟು ದಪ್ಪ ಇದ್ದಾನೆ. ಆ ಮಗುನ ಹೋಗಿ ಚೆನ್ನಾಗಿ ತುಳಿತಾ ಇದ್ದಾನಲ್ಲ, ಅದನ್ನು ನೋಡ್ರೆ ಮೈ ಜುಮ್ಮನತ್ತೆ. ನಮಗಂತೂ ಸಖತ್ತು ಬೇಜಾರಾಗೋಯ್ತು. ಏನಪ್ಪ ಇಂಥ ಈಗಿನ ಜನ್ರೇಷನಲ್ಲೂ ಈ ಥರ ಹೋಗಿ ಮಕ್ಕಳನ್ನ ಮತ್ತು ಮಾಟ ಮಂತ್ರ ಎಲ್ಲ ಮಾಡ್ತಾರಲ್ವ ಅಂತ. ನಾವಂತೂ ಅದನ್ನು ನೋಡಿಲ್ಲ. ಮಾಟ ಮಂತ್ರ ಮಾಡಿ ದೇವ್ರನ್ನ ಒಪ್ಪಿಸ್ತೀವಿ. ನಮ್ಮ ಕಷ್ಟ ಏನೇ ಇದ್ರೂ, ಯಾರು ಏನೇ ನಮಗೆ ಕೆಡುಕು ಮಾಡಿದ್ರು, ಭಗವಂತ ನೀನೇ ನೋಡ್ಕೊ ಅಂತೇಳಿ ಒಪ್ಪಿಸ್ತೀವಿ. ಹಂಗಂತ ಮಾಟ ಮಂತ್ರ ಮಾಡ್ಸಕ್ಕೆ ಹೋಗೋದು ಎಲ್ಲ, ದೇವ್ರ ಹತ್ರ ಹೋಗ್ತೀವಿ. ಏನೋ ಅಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ನೀತಿ ಪದ್ಧತಿ ಇದೆಯೋ ಅಲ್ಲಿನ ಪ್ರಕಾರ ಹೋಗಿ ನಾವು ಒಳ್ಳೇದಾಗಲಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಬರ್ತೀವಿ ಹೊರತು ಯಾರಿಗೂ ಕೇಡು ಮಾಡು ಅಂತ ಕೇಳ್ಕೊಂಬರಲ್ಲ. ಹಾಗಾಗಿ ಜಾತ್ರೆ ಮರಳು ಅಂತ ಹೇಳ್ಬಿಟ್ಟು ಜನ ಅಲ್ಲೆಲ್ಲ ತುಂಬಿಕೊಂಡಿದ್ದಾರೆ. ಆ ಮನುಷ್ಯ ಮತ್ತೆ ಏನು ಮಾಡ್ದ, ತುಳಿದಾದ್ಮೇಲೆ ಆ ಮಗುನ ಟೀ-ಶರ್ಟ್ ತೊಗೊಂಡು ಹಿಂಗೆ ಹಿಡ್ಕೊಂಡು ಏನು ಮಾಡ್ದ, ರಪ್ಪಂತ ಎಸ್ಬಿಟ್ಟ. ಆ ರಪ್ಪಂತ ಎಸ್ತಿದ ತಕ್ಷಣ
ಆ ಅಮ್ಮ ಮಗುನ ಆ ಆಪೋಸಿಟ್ ನಿಂತಿದ್ದೋಳು ಕ್ಯಾಚ್ ಹಿಡ್ಕೊಂಬಿಟ್ಟು ಮೊದಲಲ್ಲಿ ಆ ಯಪ್ಪ ಕೊಟ್ಟಿರೋ ನಿಂಬೆಣ್ಣಂತೆ ಅದು ಇದು ಭಸ್ಮ ಎಲ್ಲ ತಗೊಂಡ್ಲು. ಇದು ಈ ಮೂಢನಂಬಿಕೆ ಅಲ್ಲದೆ ಇನ್ನೇನು. ಆ ಮಗುನ ಆ ಥರ ಎಸೆದ್ರೆ ಯಾರ ಕ್ಯಾಚ್ ಹಿಡಿಲಿಲ್ಲ ಅಂದರೆ ಆ ಮಗು ಗತಿ ಏನಾಗಬೇಕಿತ್ತು? ಅಷ್ಟು ತೂಕ ಇರೋ ವ್ಯಕ್ತಿ ಆ ಮಗುನ ತುಳಿಯೋಂಥದ್ದೇನು? ಆ ತಂದೆ ತಾಯಿಗೆ ಬುದ್ಧಿ ಇಲ್ವಾ? ಆ ತಾಯಿ ಆಗಲಿ 9 ತಿಂಗಳು ಹೊಟ್ಟೆನಲ್ಲಿ ಇಟ್ಕೊಂಡು ಸಾಕಿ ಅದನ್ನು ಪಾಲಿಸಿ ಪೋಷಣೆ ಮಾಡಿದ್ದಾಳೆ. 1.5 ವರ್ಷದ ಮಗುಗೆ ಏನು ಗೊತ್ತಾಗುತ್ತೆ? ಇಂಥ ಜನಗಳಿಗೆ ಏನು ಮಾಡಬೇಕು? ಇಂಥ ಕಡೆ ಎಲ್ಲ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟೇ ಆಗಲಿ ಯಾವುದೇ ಆಗಲಿ ಹೋಗಿ ಅರೆಸ್ಟ್ ಮಾಡಿ ಅವ್ರಿಗೆಲ್ಲ ಕಾನೂನು ರೀತಿ ಶಿಕ್ಷೆ ಕೊಡೋಕ್ಕಾಗೋದಿಲ್ವಾ? ಅದೆಲ್ಲ ಬ್ಯಾನ್ ಮಾಡೋಕ್ಕಾಗೋದಿಲ್ವಾ? ನನ್ನ ಚಾನಲಲ್ಲಿ ಬರೀ ಇಂಥ ವೀಡಿಯೋಗಳನ್ನೇ ನಾನು ಇನ್ಮೇಲೆ ಹಾಕೋದು. ನಾನು ಲಾಗ್ ಮಾಡಬೇಕು ಅಂತಿದ್ದೀನಿ, ಬಟ್ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಲಾಗ್ ಮಾಡಿ ಅದು ಎಡಿಟ್ ಮಾಡಿ ಟೈಮ್ ಇಲ್ಲ ಅಂತ. ಅದಕ್ಕೋಸ್ಕರ ಈ ಥರ ಒಂದು ಸಾಮಾಜಿಕ ಕಳಕಳಿಯಿಂದ ಆಗಲಿ ಈ ಥರ ವೀಡಿಯೋಗಳನ್ನ ನಾನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ. ಹಾಗೆ ನನ್ನ ಚಾನಲ್ನ ದಯವಿಟ್ಟು ಉಳಿಸಿ ಬೆಳೆಸಿ. ಹಾಗೂ ನಮಗೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಇಂಥ ವೀಡಿಯೋಗಳನ್ನ ಮಾಡೋದಕ್ಕೆ ಅಂತಲೇ ನನಗೆ ಸಪೋರ್ಟ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾವು ಹೇಳೋದ್ರಲ್ಲಿ ಏನೋ ತಪ್ಪಿದರೆ ಕ್ಷಮೆ ಇರಲಿ. ಪ್ರತಿಯೊಬ್ಬರು ಈಗಿನ ಜನ್ರೇಷನಲ್ಲಿ ಯಾರೋ ಇಂಥ ಮೂಢನಂಬಿಕೆಗಳಿಗೆ ಬಲಿ ಆಗಬೇಡಿ, ದಯವಿಟ್ಟು ಅಷ್ಟೇ ಕೇಳ್ಕೊಳ್ಳೋದು. ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಟಿಸ್ಕೊಳ್ಳಿ, ತಪ್ಪೇನಿಲ್ಲ. ದೇವಸ್ಥಾನಗಳಿಗೆ ಹೋಗೋದು ತಪ್ಪಿಲ್ಲ, ಮತ್ತು ತಾಯ್ತ ಕಟ್ಟಿಸ್ಕೊಳ್ಳೋದು ತಪ್ಪಿಲ್ಲ. ಯಾಕೆಂದರೆ ನಮಗೆ ಏನಾದರೂ ಒಂದು ರೋಡಲ್ಲಿ ನಿಂಬೆಹಣ್ಣು ಹಾಕಿರ್ತಾರೆ, ಅದನ್ನೆಲ್ಲ ತುಳ್ಕೊಂಡೋಗಿರ್ತೀವಿ. ನಮ್ಗೆ ಅದನ್ನು ಒಂದು ಸ್ವಲ್ಪ ತುಂಬ ಏನೋ ಕೈ ಕಾಲು ಹೊಡ್ತಾ ಬರುತ್ತೆ, ಮೈ ಹೊಡ್ತಾ ಬರುತ್ತೆ, ಯಾಕೋ ಒಂಥರ ಆಗುತ್ತೆ ಅಂದಾಗ ಅದನ್ನೆಲ್ಲ ಮಾಡೋದ್ರೂ ತಪ್ಪೇನಿಲ್ಲ. ಅದಕ್ಕೋಸ್ಕರ ಮೂಢನಂಬಿಕೆ, ಈ ಥರ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡಿ, ಯಾರೂ ಹೋಗಬೇಡಿ ಅಂತ ನಾನು ಕಳಕಳಿಯಿಂದ ಎಲ್ಲರಲ್ಲೂ ಪ್ರಾರ್ಥಿಸ್ತೀನಿ. ಹಾಗೂ ನನ್ನ ಈ ಸ್ವರ್ಣಗೌರಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ. ಈ ನಮ್ಮ ಒಂದು ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳೊಂದಿಗೆ ನಾನು ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನೆಕ್ಸ್ಟ್ ಕಂಟೆಂಟೊಂದಿಗೆ ಸಿಗ್ತೀನಿ. ಹೆಣ್ಮಕ್ಳು ಗಂಡು ಮಕ್ಕಳು, ಕುಟುಂಬದವರು, ಮಕ್ಕಳು, ದೊಡ್ಡವರಾಗಲಿ ಚಿಕ್ಕವರಾಗಲಿ ದಯವಿಟ್ಟು ಪ್ರತಿಯೊಬ್ಬರು ನೋಡಬೇಕಾಗಿರೋಂಥ ಈ ವಿಡಿಯೋಗಳನ್ನ ನಾನು ಮಾಡ್ತೀನಿ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋ ನೋಡಿ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡೋದಂತೂ ಮರಿಬೇಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇಂಥ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಏನೋ ಎಲ್ಲದಕ್ಕೂ ಒಳ್ಳೆಯದೇ. ಈ ಥರ ವಿಡಿಯೋಗಳನ್ನ ಯಾರು ಬೇಕಾದ್ರೂ ಮಾಡಿ ಹಾಕಿ, ಏನೂ ಭಯ ಇಲ್ಲ. ಯಾಕೆಂದರೆ ನಾವು ಯಾರಿಗೂ ಏನೂ ಕೆಟ್ಟದ್ದು ಮಾಡ್ತಾಯಿಲ್ಲ, ಆಯಿತಾ? ಕೆಟ್ಟದ್ದು ಬಯಸ್ತಾ ಇಲ್ಲ, ಕೆಟ್ಟದ್ದು ಮಾಡ್ತಾಯಿಲ್ಲ. ಪ್ರತಿಯೊಬ್ಬರು ಈ ಮೂಢನಂಬಿಕೆಯಿಂದ ಬಲಿಯಾಗಬೇಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನೆಕ್ಸ್ಟ್ ಕಂಟೆಂಟೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.